ಬಗೆಹರಿಯುತ್ತಿಲ್ಲ ಸಂಪುಟ ವಿಸ್ತರಣೆ ರಗಳೆ ಹೆಚ್ಚುತ್ತಲೇ ಇದೆ ಆಕಾಂಕ್ಷಿಗಳ ಪಟ್ಟಿ. ಬೆಳ್ಳಂಬೆಳಿಗ್ಗೆ ಮತ್ತೆ ದಿಲ್ಲಿಗೆ ಹೋದ್ರು ಸಿಎಂ. ಸಂಪುಟ ವಿಸ್ತರಣೆ ಕಗ್ಗಂಟಾಗಿರೋ ಬೆನ್ನಲ್ಲೇ ಸಿಎಂ ಸದಾನಂದ ಗೌಡ ಮತ್ತೆ ದಿಲ್ಲಿಗೆ ಹೋಗಿದ್ದಾರೆ. ಬಹುನಿರೀಕ್ಷಿತ ಸಚಿವ ಸಂಪುಟ ವಿಸ್ತರಣೆ ಇಂದು ನಡೀಬೇಕಾಗಿತ್ತು. ಆದರೆ ಸಚಿವ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿ ಹೆಚ್ಚಾದಂತೆ, ಅವರ ಒತ್ತಡ ಹೆಚ್ಚಾದಂತೆ ಸಂಪುಟ ವಿಸ್ತರಣೆಯನ್ನ ಇವತ್ತು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಸಂಪುಟ ವಿಸ್ತರಣೆ ಬಗ್ಗೆ ವರಿಷ್ಠರೊಂದಿಗೆ ಸಮಾಲೋಚನೆ ನಡೆಸೋದಕ್ಕೆ ಸಿಎಂ ಸದಾನಂದ ಗೌಡ ಮತ್ತೆ ದಿಲ್ಲಿಗೆ ಹೋಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಸಂಪುಟ ವಿಸ್ತರಣೆ ಎರಡನೇ ಹಂತದ ಸಂಪುಟ ವಿಸ್ತರಣೆ ಅನ್ನೋದು ಇನ್ನೂ ಕೂಡ ಕಗ್ಗಂಟಾಗಿ ಉಳಿದಿದೆಯಾ? ಸಿಎಂ ಸದಾನಂದ ಗೌಡ ಎಷ್ಟೊತ್ತಿಗೆ ದೆಹಲಿ ತಲುಪಿದ್ರು? ಶ್ವೇತಾ, ಎಲ್ಲ ಮುಖ್ಯಮಂತ್ರಿಗಳಿಗೆ ಒಂದು ಹನಿಮೂನ್ ಪೀರಿಯಡ್ ಅಂತ ಇರುತ್ತೆ. ಪ್ರಾಯಶಃ ಮುಖ್ಯಮಂತ್ರಿ ಸದಾನಂದ ಗೌಡರಿಗೆ ಆ ಒಂದು ಭಾಗ್ಯ ಇಲ್ಲ ಏನೋ ಅಂತಕ್ಕಂಥದ್ದು. ಯಾಕಂದ್ರೆ ನಿನ್ನೆ ಮಧ್ಯಾಹ್ನವಷ್ಟೇ ಬೆಂಗಳೂರಿಗೆ ಹೋಗಿದ್ರು, ಮತ್ತೆ ದಿಢೀರ್ನೆ ದೆಹಲಿಗೆ ಮುಖ್ಯಮಂತ್ರಿ ಸದಾನಂದ ಗೌಡ ಹಾಗೂ ರಾಜ್ಯಾಧ್ಯಕ್ಷ ಈಶ್ವರಪ್ಪ ಮತ್ತು ವಿ ಸತೀಶ್ ದೌಡಾಯಿಸ್ತಾ ಇದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ಜನಾರ್ದನ್ ರೆಡ್ಡಿ ಒತ್ತಡದ ಕಾರಣದಿಂದ ಹೈಕಮಾಂಡ್, ಬಿಜೆಪಿ ಹೈಕಮಾಂಡ್ ರೆಡ್ಡಿ ಸಹೋದರರಲ್ಲಿ ಒಬ್ಬರನ್ನಾದರೂ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಒತ್ತಡವನ್ನ ರಾಜ್ಯ ನಾಯಕತ್ವದ ಮೇಲೆ ಹಾಕ್ತಾ ಇತ್ತು. ಆದರೆ ಬಿಜೆಪಿಯ ರಾಷ್ಟ್ರೀಯ ನಾಯಕತ್ವದ ಇನ್ನೊಂದು ಗುಂಪು ಯಾವುದೇ ಕಾರಣಕ್ಕೂ ಕೂಡ ಯಡಿಯೂರಪ್ಪನವರನ್ನ ಕೈ ಬಿಟ್ಟಾಗ ರೆಡ್ಡಿಗಳನ್ನ ಕೂಡ ಸಂಪುಟಕ್ಕೆ ಸೇರಿಸ್ಕೊಳ್ಬಾರ್ದು ಅಂತಕ್ಕಂಥ ಒಂದು ತಾತ್ವಿಕ ನಿಲುವನ್ನ ಹೊಂದಿತ್ತು. ಈ ಒಂದು ಸಂದರ್ಭದಲ್ಲಿ ನಿನ್ನೆ ಹೈಕಮಾಂಡ್ ಸೂಚಿಸಿದ್ದು, ಹಾಗಾದ್ರೆ ರೆಡ್ಡಿಗಳ ವಿರುದ್ಧದ ಪ್ರಕರಣಗಳೇನಿವೆ ಈ ಬಗ್ಗೆ ಕಾನೂನು ಸಲಹೆಯನ್ನ ಪಡೆಯೋಣ, ಅಲ್ಲಿಯವರೆಗೆ ಸಂಪುಟ ವಿಸ್ತರಣೆ ಬೇಡ ಅಂತಕ್ಕಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿತ್ತು. ಆದರೆ ಇಡೀ ಬಿಜೆಪಿಯ ರಾಜ್ಯ ನಾಯಕತ್ವ, ಅದು ಮುಖ್ಯಮಂತ್ರಿ ಸದಾನಂದ ಗೌಡರು, ಈಶ್ವರಪ್ಪ, ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್ ಬಣ, ಜಾರಕಿಹೊಳಿ ಬಣ ಯಾವುದೇ ಕಾರಣಕ್ಕೂ ಕೂಡ ಸಂಪುಟ ವಿಸ್ತರಣೆಯನ್ನ ಮುಂದಕ್ಕೆ ಹಾಕಬಾರ್ದು, ಒಬ್ಬರನ್ನಾದ್ರೂ ಮಂತ್ರಿಯನ್ನಾಗಿ ಮಾಡಿ, ಆದರೆ ಉಳಿದವರಿಗೆ ಅವಕಾಶ ಕೊಡಿ, 2-3 ಸ್ಥಾನವನ್ನ ಖಾಲಿ ಇಡಿ, ರೆಡ್ಡಿ ಸಹೋದರರ ಬಗ್ಗೆ ನಂತರ ಯೋಚಿಸೋಣ. ಆದರೆ ಈಗ ಶಾಸಕರ ಒತ್ತಡವನ್ನ ತಡಿಲಿಕ್ಕೆ ಆಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಸಂಪುಟ ವಿಸ್ತರಣೆ ಅನಿವಾರ್ಯ ಅಂತಕ್ಕಂಥದ್ದನ್ನ ಮನವರಿಕೆ ಮಾಡಿಕೊಡ್ಲು ಮುಖ್ಯಮಂತ್ರಿ ಸದಾನಂದ ಗೌಡರು ಹಾಗೂ ರಾಜ್ಯಾಧ್ಯಕ್ಷ ಕೆ.ಎಸ್. ಈಶ್ವರಪ್ಪ ನವದೆಹಲಿಗೆ ದೌಡಾಯಿಸ್ತಾ ಇದ್ದಾರೆ. ನಿನ್ನೆ ರಾತ್ರಿ ಗಡ್ಕರಿ ಕೂಡ ಅನೇಕ ಸುತ್ತಿನ ಮಾತುಕತೆಯನ್ನ ದೂರವಾಣಿ ಮೂಲಕ ಮಾತಾಡಿದ್ರು ಕೂಡ ಸಮಸ್ಯೆ ಬಗೆಹರಿದಿಲ್ಲ ಶ್ವೇತಾ. ಹೀಗಾಗಿ ಮತ್ತೆ ಸದಾನಂದ ಗೌಡರು, ಈಶ್ವರಪ್ಪ ದೆಹಲಿಗೆ ಬರ್ತಾ ಇದ್ದಾರೆ. ಶಾಸಕರ ಒತ್ತಡವನ್ನ ತಾಳ್ಲಿಕ್ಕಾಗೋಲ್ಲ, ಸಂಪುಟ ವಿಸ್ತರಣೆಗೆ ಅನುಮತಿ ಕೊಡಿ ಅಂತಕ್ಕಂಥ ಮನವೊಲಿಕೆಯನ್ನ ಅಹವಾಲನ್ನ ಇಟ್ಕೊಂಡು ಮುಖ್ಯಮಂತ್ರಿ ಸದಾನಂದ ಗೌಡರು ಮತ್ತೆ ದೆಹಲಿಗೆ ಬರ್ತಾ ಇದ್ದಾರೆ ಶ್ವೇತಾ. ಪ್ರಶಾಂತ್, ಹಾಗಾದ್ರೆ ಈಗ ನಡೀತಿರೋ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಯಾವಾಗ ಸಂಪುಟ ವಿಸ್ತರಣೆ ಆಗಬಹುದು? ಯಾವ ರೀತಿ ಒಂದು ಸೊಲ್ಯೂಷನ್ ಹೈಕಮಾಂಡ್ ಇಂದ ಏನಾದ್ರೂ ಸೊಲ್ಯೂಷನ್ ರೆಡಿ ಆಗಿದೆ? ಅಂದ್ರೆ ರೆಡ್ಡಿ ಸಹೋದರರ ಒಂದು ಬೇಡಿಕೆ ಒಂದು ಕಡೆ ಆದ್ರೆ ಶೆಟ್ಟರ್ ಬಣದ ಒತ್ತಡ ಇನ್ನೊಂದು ಕಡೆ, ಇದನ್ನ ಬ್ಯಾಲೆನ್ಸ್ ಮಾಡೋ ರೀತಿಯಲ್ಲಿ ಯಾವ್ದಾದ್ರು ಐಡಿಯಾಗಳಿದೆಯಾ? ಹಾಗಾದ್ರೆ ಶ್ವೇತಾ, ಪ್ರಮುಖವಾಗಿ ಮೊದಲ ಬಾರಿ ಅನಿಸ್ತಾ ಇರತಕ್ಕಂಥದ್ದು ಹೈಕಮಾಂಡ್ ಈಗ ಸೊಲ್ಯೂಷನ್ ಅಲ್ಲ. ಹೈಕಮಾಂಡ್ ಕೂಡ ಮುಖ್ಯಮಂತ್ರಿ ಸದಾನಂದ ಗೌಡರ ದೃಷ್ಟಿಯಿಂದ ನೋಡೋದಾದ್ರೆ ಹೈಕಮಾಂಡ್ ಕೂಡ ಸಮಸ್ಯೆಯ ಒಂದು ಭಾಗ ಅಂತಕ್ಕಂಥದ್ದು ಸ್ಪಷ್ಟ. ಜನಾರ್ದನ್ ರೆಡ್ಡಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿದಾಗ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ಗಡ್ಕರಿ ರೆಡ್ಡಿಗಳನ್ನಲ್ಲಿ ಒಬ್ಬರನ್ನಾದರೂ, ಅದರಲ್ಲೂ ಶ್ರೀರಾಮುಲು ಅವರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ಅಂತಕ್ಕಂಥ ಒತ್ತಾಯ ಹೈಕಮಾಂಡ್ನಿಂದ ಬರ್ತಾ ಇತ್ತು. ಆದರೆ ಅಡ್ವಾಣಿ ಸೇರಿದಂತೆ ಇತರ ಕೆಲವರು ಯಾವುದೇ ಕಾರಣಕ್ಕೂ ರೆಡ್ಡಿಗಳನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಬಾರ್ದು ಅಂತಕ್ಕಂಥ ತಾತ್ವಿಕ ನಿಲುವನ್ನು ಹೊಂದಿದ್ದಾರೆ. ಈ ಸಂದರ್ಭದಲ್ಲಿ ರೆಡ್ಡಿಗಳನ್ನ ಸೇರಿಸ್ಕೊಳ್ಬೇಕೇ ಬೇಡವೇ ಅಂತಕ್ಕಂಥ ಒಂದು ವಿಚಾರ ಬಗೆಹರಿಯದ ಕಾರಣ
ನಿನ್ನೆ ಹೈಕಮಾಂಡ್ ಸಂಪುಟ ವಿಸ್ತರಣೆಯನ್ನ ಮುಂದೂಡಿ ಅಂತಕ್ಕಂಥದ್ದನ್ನ ಸದಾನಂದ ಗೌಡರಿಗೆ ಹೇಳಿತ್ತು. ಆದರೆ ಉಳಿದ ಎಲ್ಲ ಬಣಗಳು ಸಂಪುಟ ವಿಸ್ತರಣೆಯನ್ನ ಬಯಸ್ತಾ ಇವೆ ಅಂತಕ್ಕಂಥ ಮಾಹಿತಿ ಕೂಡ ಬರ್ತಾ ಇದೆ. ಹೀಗಾಗಿ ಸದಾನಂದ ಗೌಡ ಮತ್ತು ಈಶ್ವರಪ್ಪ ಜೊತೆಗೆ ದೆಹಲಿಗೆ ಬರ್ತಾ ಇದ್ದಾರೆ. ಹೈಕಮಾಂಡ್ ಮೇಲೆ ಒತ್ತಡವನ್ನ ಹಾಕ್ತಕ್ಕಂಥ ಪ್ರಯತ್ನ ಕೂಡ ನಡೆಸ್ತಾ ಇದ್ದಾರೆ. ಶ್ವೇತಾ, ಥ್ಯಾಂಕ್ ಯು ಪ್ರಶಾಂತ್. ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ ಬಹುನಿರೀಕ್ಷಿತ ಸಂಪುಟ ವಿಸ್ತರಣೆ, ಎರಡನೇ ಹಂತದ ಸಂಪುಟ ವಿಸ್ತರಣೆ ಇವತ್ತು ನಡೀಬೇಕಿತ್ತು. ಆದರೆ ಒಂದು ಕಡೆ ಶೆಟ್ಟರ್ ಬಣದ ಒತ್ತಡ ಕೂಡ ಇದೆ, ಮತ್ತೊಂದು ಕಡೆ ರೆಡ್ಡಿಗಳ ಬೇಡಿಕೆ ಕೂಡ ಇದೆ. ನಮ್ಮಲ್ಲಿ ಒಬ್ಬರನ್ನಾದರೂ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕು ಅಂತ ಒತ್ತಡ ಹೇರಿದ್ದಾರೆ. ಆದರೆ ಯಾವ ರೀತಿ ಇದಕ್ಕೆ ಒಂದು ಸೊಲ್ಯೂಷನ್ ಕಂಡುಕೊಳ್ಬೇಕು ಅನ್ನೋದರ ಬಗ್ಗೆ, ಈ ಸಂಪುಟ ವಿಸ್ತರಣೆ ಬಗ್ಗೆ ಮತ್ತೊಮ್ಮೆ ವರಿಷ್ಠರ ಜೊತೆ ಮಾತುಕತೆಗಾಗಿ ದೆಹಲಿಗೆ ಸಿಎಂ ಸದಾನಂದ ಗೌಡ ಮತ್ತೊಮ್ಮೆ ದೌಡಾಯಿಸಿದ್ದಾರೆ.